ಹಲೋ ಎಲ್ರಿಗೂ ನಮಸ್ತೆ. ಈ ಒಂದು ಚಾಲೆಂಜ್ನ ಶುರು ಮಾಡಿ ಆಗಲೇ 7 ದಿನ ಕಂಪ್ಲೀಟ್ ಆಗಿ 8ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಎಷ್ಟು ಬೇಗ ಒಂದು ವೀಕ್ ಕಳೀತಾ ಇದೆ ಗೊತ್ತೇ ಆಗ್ತಾ ಇಲ್ಲ. ವೀಕ್ ಏನು ಮಂತೇ ಕಳೆದು ನೆಕ್ಸ್ಟ್ ಇಯರ್ ಕೂಡ ಆಲ್ರೆಡಿ ಬಂದೇ ಬಿಟ್ಟು. ಸೊ ನನ್ನಲ್ಲಿ ಈ ಒಂದು ವೀಕಲ್ಲಿ ಸುಮಾರಷ್ಟು ಚೇಂಜಸ್ನ ನಾನು ನೋಡಿದ್ದೀನಿ. ನನ್ನ ಒಂದು ಬಾಡಿ ಆ ವರ್ಕೌಟಿಗೆ ಅಡ್ಜಸ್ಟ್ ಆಗ್ತಾ ಹೋಗ್ತಿದೆ. ಹಾಗೆ ಬೆಳಿಗ್ಗೆ ಏಳೋ ಸಮಯನೂ ಅಷ್ಟೇ ಅಲಾರಾಮ್ ಇಲ್ಲದೇನೂ ಕೂಡ ನಾನು ಆ ಟೈಮ್ಗೆ ಏಳೋ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಹಾಗೆ ಹೆಲ್ತಿ ಫುಡ್ನ ತಿನ್ನೋ ನನ್ನ ರೂಟೀನ್ ಕೂಡ ಆಲ್ಮೋಸ್ಟು ಒಂದು ಟ್ರ್ಯಾಕಿಗೆ ಬರ್ತಾ ಇದೆ. ಸೊ ಎಷ್ಟೊಂದು ಬದಲಾವಣೆ ಕೇವಲ ಒಂದು ವೀಕಲ್ಲಿ ಆಗ್ತಾ ಇದೆ ಅಂದರೆ ಈ 48 ದಿನಗಳ ಜರ್ನಿಯಲ್ಲಿ ನಾನು ನನ್ನನ್ನು ಎಷ್ಟು ಬದಲಾಯಿಸೋಕ್ಕೆ ಸಾಧ್ಯನೋ ಅಷ್ಟು ಬದಲಾಯಿಸ್ಕೋತೀನಿ ಖಂಡಿತ. ಇವತ್ತಿನ ವರ್ಕೌಟ್ ಶೆಡ್ಯೂಲ್ ಆಗಿದೆ. ಇವತ್ತು ಬಂದು ಲೆಗ್ ವರ್ಕೌಟ್ ಆಗಿರುತ್ತೆ. ಕಂಪ್ಲೀಟ್ಲಿ ನಾವು ಇವತ್ತು ಏನೇನು ವರ್ಕೌಟ್ ಮಾಡಿದ್ದೀವಿ ಅದೆಲ್ಲ ಬೇಸಿಕ್ ಲೆಗ್ ವರ್ಕೌಟು. ತುಂಬ ಜಾಸ್ತಿ ಏನು ಮಾಡಿಸ್ಲಿಲ್ಲ, ತುಂಬ ಸಿಂಪಲ್ಲಾಗಿ ಎಷ್ಟು ನೀಡಿದೆ ಅಷ್ಟು ಎಕ್ಸಸೈಸ್ನ ನಮ್ಮ ಕೋಚ್ ಇವತ್ತು ಮಾಡಿಸಿದ್ರು. ಅದಾದ ನಂತರ ನಾನು ಕೂಡ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವತ್ತಿನ ABC ಜ್ಯೂಸನ್ನ ಮಾಡಿ ಕುಡಿದೆ. ಡೈಲಿ ಒಂದೊಂದನ್ನು ಮಾಡಿ ಕುಡಿತೀನಿ, ಬಟ್ ಇವತ್ತು ಕಂಪ್ಲೀಟಾಗಿ ABC ಜ್ಯೂಸನ್ನ ಮಾಡಿ ಫ್ರಿಜ್ಜಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ಆವಾಗ ನನಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ಕುಡಿಬೋದು ಅಂತ. ಸೊ ಅದಾದ ನಂತರ ಇವತ್ತಿನ ತಿಂಡಿ ಬಂದು ನಾರ್ಮಲಿ ಓಟ್ಸೇ ಆಗಿತ್ತು. ಸೊ ಅದಾದ ನಂತರ ನನ್ನ ಒಂದು ರೂಟೀನ್ನ ಕಂಪ್ಲೀಟ್ ಮಾಡಿ ಇವತ್ತಿನ ಡೇನ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.